ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಆಂಟಿಯರ ಮಸಲತ್ತು. ಬಯಲಾಯಿತು ಅಶ್ವಿನಿ ಗೌಡ ಜಾಹ್ನವಿಯವರ ಕುತಂತ್ರ. ಸುಳ್ಳೆ ಇವರ ಬಂಡವಾಳ, ಪಶ್ಚಾತ್ತಾಪವೂ ಇಲ್ಲದ ಪ್ರಾರಬ್ಧಗಳು. ಈ ಸಲದ ಬಿಗ್ ಬಾಸ್ ಯಾವುದೋ ಮಕ್ಕಳಾಟದ ಥರ ಕಾಣಿಸ್ತಾ ಇದೆ. ಎಲ್ಲ ಎಣಸುಗಳು ಅಂದ್ಕೊಂಡ್ರೆ ಅವುಗಳ ಜೊತೆ ಕೆಲವು ಹೊಲಸು ಮನಸ್ಸುಗಳು ಸೇರ್ಕೊಂಡಿರೋದು ಈ ಸೀಸನ್ನಿನ ಅಧ್ವಾನಕ್ಕೆ ಮುನ್ನುಡಿ ಬರೆದಿರುವ ಹಾಗಿದೆ. ಅದರಲ್ಲೂ ಆ ಅಶ್ವಿನಿ ಗೌಡ ಅನ್ನೋ ಅನಾಸಿನ್ ತನ್ನನ್ನ ತಾನು ಏನಂತ ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ. ನಾನೇ ಬಿಗ್ ಬಾಸ್ ಮನೆಯ ಓನರ್ ಅನ್ನೋ ಹಾಗೆ ದುರ್ವರ್ತನೆ ತೋರ್ತಾ ಇರೋದು ಕನ್ನಡ ಜನಕ್ಕಂತೂ ರೇಜಿಗೆ ಹುಟ್ಟಿಸಿದೆ. ಮನೆಗೆ ಬಂದಾಗಲೇ ನಾನು 100 ಮನೆಗಳನ್ನ ಬಾಡಿಗೆ ಕೊಟ್ಟಿದ್ದೀನಿ ಅಂತ ಬೆಟ್ಟಿ ಬಿಲ್ಡಪ್ ಕೊಟ್ಟುಕೊಂಡಿದ್ದು ಅಲ್ಲದೆ ಈಗ ಬಿಗ್ ಬಾಸ್ ಮನೆ ಕೂಡ ನನ್ನದೇ ಅನ್ನೋ ಹಾಗೆ ಅತಿಯಾಗಿ ಆಡ್ತಾ ಇರೋದು ನೋಡೋ ಜನಕ್ಕೆ ಅಸಹ್ಯ ಹುಟ್ಟಿಸಿದೆ. ಬಿಗ್ ಬಾಸ್ ಮನೆಯಲ್ಲಿ ಇರೋರೆಲ್ಲ ತನ್ನ ಮನೆಯಲ್ಲಿ ಬಾಡಿಗೆಗೆ ಇದ್ದಾರೆ ಅನ್ನೋ ಹಾಗೆ ಅಹಂಕಾರ ಹಾಗೂ ದುರ್ವರ್ತನೆ ತೋರ್ತಾ ಇರೋ ಅಶ್ವಿನಿ ಗೌಡಗೆ ಕಂತೆಗೆ ತಕ್ಕ ಬೊಂತೆ ಅನ್ನೋ ಹಾಗೆ ಜಾಹ್ನವಿಯನ್ನು ಸ್ವಘೋಷಿತ ಗಾರ್ಜಿಯಸ್ ಸೇರ್ಕೊಂಡಿರೋದು ಸರಿಯಾಗಿದೆ. ಅಸಹಾಯಕರ ಮೇಲೆ ಸವಾರಿ ಮಾಡೋ ಇವರಿಬ್ಬರ ವಿಕೃತಿ ಈ ವಾರ ಬಹಿರಂಗವಾಗಿದೆ. ಕೊನೆಗೂ ಸುದೀಪ್ ಇಬ್ಬರಿಗೂ ಒಗೆದು ಉಪ್ಪಿನಕಾಯಿ ಹಾಕಿ ಅವರು ಮಾಡಿರೋ ಕುತಂತ್ರವನ್ನ ಮುಖಕ್ಕೆ ಹೊಡೆದಂತೆ ತೋರಿಸಿದ್ದಾರೆ. ಈ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಗೆ ಬಂದ ದಿನದಿಂದ ಎಲ್ಲರ ಮೇಲೆ ಪಾಳೆಗಾರಿಕೆ ಮಾಡಿಕೊಂಡು ಬಂದಿದ್ದು ವೀಕ್ಷಕರಿಗೆ ಗೊತ್ತೇ ಇದೆ. ಅದರಲ್ಲೂ ತಾನೊಬ್ಬ ಹೋರಾಟಗಾರ್ತಿ, ಸೀನಿಯರ್ ಆಕ್ಟರ್ ಅಂತೆಲ್ಲ ಹೇಳ್ಕೊಂಡು ಮನೆಯಲ್ಲಿ ತನ್ನದೇ ನಡಿಬೇಕು, ಎಲ್ಲರೂ ತಾನು ಹೇಳಿದ ಹಾಗೆ ಕೇಳಬೇಕು ಅನ್ನೋ ಹಾಗೆ ರಾಜಮಾತೆ ಮಾದರಿಯಲ್ಲಿ ಪೋಸ್ ಕೊಟ್ಟಿದ್ದು. ಇದಕ್ಕೆ ತಾಳ ಹಾಕೋದಕ್ಕೆ ಜಾಹ್ನವಿ ತಯಾರಾಗಿದ್ದು ಯಾರಿಗೂ ಆಶ್ಚರ್ಯ ಆಗಲಿಲ್ಲ. ಬಿಗ್ ಬಾಸ್ ಹೌಸ್ನಲ್ಲಿ ಮನೆ ಮುರುಕ ಬುದ್ಧಿಯ ವಿಚಾರಕ್ಕೆ ಬಂದ್ರೆ ಇಬ್ಬರದು ಅದ್ಭುತ ಈಡು ಜೋಡಿಯಾಗಿತ್ತು. ಇಂತಹ ಹಳೆ ಸಿನಿಮಾದ ವಿಲನ್ ನಂತಿರೋ ಆಂಟಿಯರಿಬ್ಬರು ಚಿಕ್ಕ ಹುಡುಗಿ ರಕ್ಷಿತಾಳನ್ನ ಟಾರ್ಗೆಟ್ ಮಾಡಿಕೊಂಡು ಆಡಿದಂತಹ ಮಾತುಗಳು, ನಡ್ಕೊಂಡಂತಹ ರೀತಿಗೆ ಇಡೀ ಕರ್ನಾಟಕ ಕ್ಯಾಕರಿಸಿ ಉಗಿತಾ ಇದೆ. ಇವರಿಬ್ಬರೇ ಕುತಂತ್ರ ಮಾಡಿ, ಮಸ್ಲತ್ತು ಮಾಡಿ, ಗೆಜ್ಜೆ ಸದ್ದು ಮಾಡಿ ತಾವು ಮಹಾ ಸಾಚಾಗಳು ಅನ್ನೋ ಹಾಗೆ ಆಡಿದ ನಾಟಕ ಕೊನೆಗೂ ಸುದೀಪ್ ಬಯಲು ಮಾಡಿ ಮಹಾ ಮಂಗಳಾರತಿ ಮಾಡಿದ್ದಾರೆ ಅನ್ನೋದೊಂದು ಸಮಾಧಾನ. ಇಬ್ಬರು ಸುಳ್ಳಿಯರ ಆರ್ಭಟ ಹಾಗೂ ದೌರ್ಜನ್ಯಕ್ಕೆ ಮತ್ತೆ ಯಾರಾದರೂ ನಡುಗಿ ಹೋಗ್ತಾ ಇದ್ರೋ ಏನೋ. ಆದರೆ ಚಿನ್ಕುರುಳಿ ರಕ್ಷಿತಾ ಬೇರೆ ಯಾರೂ ಸಹಾಯಕ್ಕೆ ಬಾರದೇ ಇದ್ರು ತಾನೊಬ್ಬಳೇ ಇಬ್ಬರು ಕುತಂತ್ರಿ ಆಂಟಿಯರ ಎದುರು ನಿಂತಿದ್ದು ಬಿಗ್ ಬಾಸ್ ವೀಕ್ಷಕರಿಗೂ ಮೆಚ್ಚುಗೆಯಾಗಿತ್ತು. ನಂತರ ರಕ್ಷಿತಾ ಪರವಾಗಿ ನಿಂತಹ ಗಿಲ್ಲಿ ನಟನಿಗೆ ಸುದೀಪ್ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು ಒಳ್ಳೆಯ ಬೆಳವಣಿಗೆ. ಅಶ್ವಿನಿ ಗೌಡ ಅಂತೂ ತೀರಾ ಕೆಳಮಟ್ಟದ ಭಾಷೆಗಳನ್ನ ಬಳಸಿದ್ದು ಆಕೆಯ ಸಂಸ್ಕೃತಿಯನ್ನ ಜನರಿಗೆ ಪರಿಚಯ ಮಾಡಿಕೊಟ್ಟಿತ್ತು. ಬಿಗ್ ಬಾಸ್ ಮನೆಯಲ್ಲಿ ಇರುವವರೇ ಗಾಬರಿಯಾಗೋ ಮಟ್ಟಕ್ಕೆ ಸುಳ್ಳು ಹೇಳಿದ್ದ ಅಶ್ವಿನಿ ಗೌಡ ಹಾಗೂ ಜಾಹ್ನವಿಯ ಬಣ್ಣವನ್ನ ವೀಕೆಂಡ್ನಲ್ಲಿ ಬಯಲು ಮಾಡದೆ ಹೋಗಿದ್ರೆ ಮನೆಯಲ್ಲಿ ಇವರ ಆಟೋಟೋಪಗಳಿಗೆ ಬ್ರೇಕ್ ಹಾಕೋದೇ ಕಷ್ಟವಾಗಿತ್ತು. ಹಸಿ ಸುಳ್ಳು ಹೇಳೋದು ಈ ಇಬ್ಬರು ಆಂಟಿಯರಿಗೆ ಹೊಸದೇನೂ ಅಲ್ಲ. ಇದೇ ಅಶ್ವಿನಿ ಗೌಡ ತನ್ನ ಮೊದಲ ಸಿನಿಮಾ ಸಮಯದಲ್ಲಿ ತನಗೆ ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳ್ಕೊಂಡೇ ಚಿತ್ರರಂಗಕ್ಕೆ ಬಂದಿದ್ರು. ನಂತರ ಅಲ್ಲಿ ಇಲ್ಲಿ ಸೈಡ್ ರೋಲ್ಗಳನ್ನ ಮಾಡೋ ಪರಿಸ್ಥಿತಿಗೆ ಬಂದಿದ್ದು ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಆ ಸುಳ್ಳಿನ ಸರಣಿ ಈಗ ಬಿಗ್ ಬಾಸ್ ಮನೆಯಲ್ಲೂ ಮುಂದುವರೆದಿದೆ. ಏನು ಜಾಹ್ನವಿ ತನ್ನ ವೈಯಕ್ತಿಕ ಜೀವನದ ಕಥೆಯನ್ನ ಅಗತ್ಯಕ್ಕಿಂತ ಹೆಚ್ಚು ಹೇಳ್ಕೊಂಡು ಮಾಜಿ ಪತಿಯ ಮಾನ ತೆಗೆದಿದ್ದು ಎಲ್ರಿಗೂ ಗೊತ್ತೇ ಇದೆ. ಇದೇ ರೀತಿ ಜಾಹ್ನವಿ ಕೂಡ ಅನುಕಂಪ ಪಡ್ಕೊಳ್ಳೋದಕ್ಕೋಸ್ಕರ ಡಿವೋರ್ಸ್ ವಿಚಾರದಲ್ಲಿ ಹೇಳಿದ ಸುಳ್ಳುಗಳನ್ನ ಇದೀಗ ಅವರ ಮಾಜಿ ಪತಿಗೆ ಬಂದು ಬಹಿರಂಗ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯ ಒಳಗೆ ಹೋಗ್ತಿದ್ದ ಹಾಗೆ ಜಾಹ್ನವಿಯ ನಿಜ ಸ್ವರೂಪ ಮನೆಯ ಒಳಗೂ ಬಯಲಾಗ್ತಾ ಇದೆ, ಮನೆಯ ಹೊರಗೂ ಬಣ್ಣ ಕಳಚಿಕೊಳ್ತಾ ಇದೆ. ಜಾಹ್ನವಿಯ ಅನುಕಂಪದ ಡ್ರಾಮಾದ ಕಥೆಗಳನ್ನ ಇನ್ನೂ ಜನ ನಂಬೋದು ಸ್ವಲ್ಪ ಕಷ್ಟನೇ. ಅದರಲ್ಲೂ ತಪ್ಪು ಮಾಡಿದ ಮೇಲೂ ಪಶ್ಚಾತ್ತಾಪದ ಲವಲೇಶವೂ ಇವರಿಗಿಲ್ಲ ಅನ್ನೋದನ್ನ ಸುದೀಪ್ ಕರ್ನಾಟಕದ ಜನಕ್ಕೆ ಸಾಕ್ಷಿ ಸಮೇತ ತೋರಿಸಿದ್ದು ವಿಶೇಷವಾಗಿತ್ತು. ಇನ್ನೊಬ್ಬರ ವ್ಯಕ್ತಿತ್ವದ ತೇಜೋವಧೆ ಮಾಡೋದೇ ತಮ್ಮ ಶಕ್ತಿ ಅಂದ್ಕೊಂಡಿದ್ದ ಅಶ್ವಿನಿ ಗೌಡ ಹಾಗೂ ಜಾಹ್ನವಿಯವರ ಮುಖವಾಡಗಳನ್ನ ಒಬ್ಬಳು ಚಿಕ್ಕ ಹುಡುಗಿ ಬಂದು ಕಳಚಿ ಹಾಕಿದ್ದು ಇವರಿಬ್ರು ಬಹಳ ಕಾಲ ನೆನಪಿಟ್ಟುಕೊಳ್ಳುವುದಂತೂ ಸತ್ಯ. ಅವಮಾನ ಮಾಡಿಕೊಳ್ಳೋದಕ್ಕೆ ಅಂತ ಬಿಗ್ ಬಾಸ್ ಮನೆಗೆ ಬರೋದು, ಅದಕ್ಕೆ ಈ ಸೀಸನ್ನಿನಲ್ಲಿ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ತಪ್ಪಾಗೋದಿಲ್ಲ. ಇವರಿಬ್ಬರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ.